ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ಒಂದು ಪರ್ಸನ್ ಅವರ ಕರೆಂಟ್ ಎನರ್ಜೀಸ್, ಅವರ ಒಂದು ಭಾವನೆಗಳು ನಿಮಗೋಸ್ಕರ ಏನಿದೆ, ಏನು ಅವ್ರ ಲೈಫಲ್ಲಿ ನಡೀತಾ ಇದೆ, ಅವರ ಒಂದು ನೆಕ್ಸ್ಟ್ ಆ್ಯಕ್ಷನ್ಸ್ ಏನು ಅನ್ನೋದ್ರ ಬಗ್ಗೆ ನೋಡೋಣ. ಓಕೆ, ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು, ಡಿಸ್ಕ್ರಿಪ್ಷನ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಕ್ಯಾಂಡಲ್ ವ್ಯಾಕ್ಸ್ ಕಲಿಬೇಕು, ಟ್ಯಾರೋ ಕೋರ್ಸ್ ಕಲಿಬೇಕು ಆ್ಯಂಡ್ ಕ್ರಿಸ್ಟಲ್ಸ್ ಪರ್ಚೇಸ್ ಮಾಡಬೇಕು ಅಂದರೆ, ಮನಿ ರೇಖೆ ಕಲಿಬೇಕು ಅಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಇನ್ ನಂಬರ್ ಡಿಸ್ಕ್ರಿಪ್ಷನಲ್ಲಿದೆ. ಓಕೆ, ಸೊ ಅಗೇನ್ ಐ ಆಮ್ ಟೆಲ್ಲಿಂಗ್, ಓಪನ್ ಮೈಂಡೆಡ್ ಇನ್ ದ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಓಕೆ, ಕಾರ್ಡ್ನ ಶಫಲ್ ಮಾಡೋವರೆಗೂ ನಿಮ್ಮ ಪರ್ಸನ್ ಅವರ ಹೆಸರನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ, ಅಥವಾ 3 ಬಾರಿ ಹೇಳ್ಕೊಳ್ಳಿ, ಅಥವಾ ಅವರ ಒಂದು ಭಾವಚಿತ್ರನ ವಿಜುವಲೈಸ್ ಮಾಡಿ, ಸೊ ದಟ್ ನೀವು ಅವರ ಒಂದು ಎನರ್ಜೀಸ್ಗೆ ಕನೆಕ್ಟ್ ಆಗ್ತೀರಾ ಆ್ಯಂಡ್ ಡೆಫಿನೆಟ್ಲಿ ನಿಮಗೆ ಅಕ್ಯುರೇಟ್ ಆಗಿರುವಂತಹ ರೀಡಿಂಗ್ಸ್ ಸಿಗ್ತಾ ಹೋಗುತ್ತೆ. ಓ ವಾವ್, 2 ಆಫ್ ಕಪ್ಸ್, ಗ್ರೇಟ್ ಸೋಲ್ಮೇಟ್ ಕನೆಕ್ಷನ್. 8 ಆಫ್ ವಾಂಡ್ಸ್. ಐ ಥಿಂಕ್ ರೀಸೆಂಟಾಗಿ ನಿಮ್ಮ ಪರ್ಸನ್ ಅವ್ರನ್ನ ನೀವು ಮೀಟ್ ಆಗಿರಬಹುದು, ಅಥವಾ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇರಬಹುದು, ಅಥವಾ ನಿಮ್ಮ ಪರ್ಸನ್ನ ಭೇಟಿ ಆಗೋದಕ್ಕೆ ಅವ್ರು ಎಲ್ಲಿರ್ತಾರೆ ಅಲ್ಲಿ ಹೋಗೋದಕ್ಕೆ ನೀವು ಪ್ಲ್ಯಾನಿಂಗ್ ಅನ್ನೋದನ್ನು ನಡೆಸ್ತಿರಬಹುದು, ಅಥವಾ ನಿಮ್ಮ ಪರ್ಸನ್ ನಿಮ್ಮವರೆಗೂ ಭೇಟಿ ನೀಡೋದಕ್ಕೆ ಒಂದು ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಬಹುದು. ಪ್ರಿಪೇರ್ ಆಗ್ತಾ ಇದ್ದಾರೆ, ಸ್ಟ್ರೆಂತ್ ಅನ್ನೋದನ್ನು ಪಡ್ಕೊಳ್ತಾ ಇದ್ದಾರೆ ದಟ್ ನಿಮ್ಮ ಮುಂದೆ ಬಂದು ನಿಲ್ಲೋದಕ್ಕೆ ಆ್ಯಂಡ್ ನಿಮಗೆ ಕಮಿಟ್ಮೆಂಟ್ ಕೊಡಬೇಕು. ಇಷ್ಟು ದಿನ ಏನು ನೋ ಕಾಂಟ್ಯಾಕ್ಟ್ ಇದ್ದರು, ಇಷ್ಟು ವರ್ಷದಿಂದ ನಿಮ್ಮಿಂದ ದೂರ ಏನಿದ್ರು ಅದನ್ನು ಇನ್ನು ಮುಂದೆ ಎಂಡ್ ಮಾಡಬೇಕು ಅನ್ನೋ ಒಂದು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಬಹುದು. ಪ್ರಿಪ್ರೇಷನ್ಸ್ ಅನ್ನೋದು ನಡೀತಾ ಇದೆ ನಿಮ್ಮ ಹತ್ರ ಬರೋದಕ್ಕೆ ಆ್ಯಂಡ್ ಮೋರ್ ಓವರ್ ಈ ಒಂದು ರಿಲೇಷನ್ಶಿಪ್ನ ಸ್ಟ್ರೆಂಥನ್ ಮಾಡ್ಕೊಳ್ಳೋದಕ್ಕೆ, ಉಳಿಸ್ಕೊಳ್ಳೋದಕ್ಕೆ ನಿಮ್ಮಿಬ್ಬರ ಕಡೆಯಿಂದನೂ ತುಂಬಾ ಎಫರ್ಟ್ ಅನ್ನೋದು ಹಾಕಿದ್ದೀರಾ ಅಂತಲೂ ಬರ್ತಾ ಇದೆ. ಓಕೆ, ಸೊ ನಿಮ್ಮನ್ನು ದೂರ ಮಾಡೋದಕ್ಕೆ ಎಷ್ಟೊಂದು ಬಾರಿ ಏನೆಲ್ಲ ಕೆಲಸಗಳನ್ನು ಮಾಡಿದ್ರು, ಏನೆಲ್ಲ ಟ್ರಿಕ್ಸ್ನ ಗಿಮಿಕ್ಸ್ಗಳನ್ನ ಯೂಸ್ ಮಾಡಿದ್ರು ಸಹ ನಿಮ್ಮ ಒಂದು ರಿಲೇಷನ್ಶಿಪ್ ಏನಿದೆ ಅದು ಇನ್ನೂ ಹೆಚ್ಚಿನ ಸ್ಟ್ರೆಂಥನ್ ಆಗ್ತಾ ಹೋಗ್ತಾ ಇದೆ, ಇನ್ನೂ ಸ್ಟ್ರಾಂಗ್ ಆಗ್ತಾನೆ ಹೋಗ್ತಾ ಇದೆ. ಮೈಟ್ ಬಿ ಒಂದ್ಸತಿ ನೀವು ಲೋ ಆದರೆ ಅವರು ನಿಮ್ಮನ್ನು ಸ್ಟ್ರೆಂತ್ ಲೈಕ್ ಹುರಿದುಂಬಿಸೋದು, ಮೋಟಿವೇಟ್ ಮಾಡುವಂಥದ್ದು ಇಲ್ಲಿ ನಡೀತಾ ಇದೆ, ಅಥವಾ ಅವರು ಲೋ ಆದರೆ ನೀವು ಅವ್ರನ್ನ ಮೋಟಿವೇಟ್ ಮಾಡುವಂಥದ್ದು ಈ ರೀತಿ ನಡೀತಾ ಇದೆ. ಎಷ್ಟೊಂದು ಸತಿ ಸರ್ಕಮ್ಸ್ಟೆನ್ಸಸ್ ನೋಡಿದಾಗ, ಸಿಚುವೇಶನ್ಸ್ ನೋಡಿದಾಗ, ಅವ್ರ ಫ್ಯಾಮಿಲಿ ಇಶ್ಯೂಸ್ ನೋಡಿದಾಗ, ನಿಮ್ಮ ಫ್ಯಾಮಿಲಿ ಇಶ್ಯೂಸ್ ನೋಡಿದಾಗ ಈ ರಿಲೇಷನ್ಶಿಪ್ನ ಎಂಡ್ ಮಾಡಬೇಕು ಅಂತ ನಿಮಗೊಂದ್ಸತಿ ಅನಿಸುತ್ತೆ, ಆ ಒಂದು ಪರ್ಸನ್ಗೆ ಒಂದ್ಸತಿ ಅನಿಸುತ್ತೆ. ಬಟ್ ಅವ್ರಿಗೆ ಅನ್ನಿಸ್ದಾಗ ನೀವು ನಿಂತ್ಕೊಂಡಿದ್ದೀರಾ, ನಿಮಗೆ ಅನ್ನಿಸ್ದಾಗ ಆ ಒಂದು ಪರ್ಸನ್ ನಿಂತ್ಕೊಂಡಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಇನ್ನೂ ಈ ಪ್ರೀತಿ ಸಸ್ಟೈನ್ ಆಗ್ತಾ ಇದೆ. ವೈ? ಬಿಕಾಸ್ ನಿಮಗೆ ರಿಯಲೈಸ್ ಆಗಿದೆ ದಟ್ ನೀವು ಸೋಲ್ಮೇಟ್, ಏನೇ ಆದ್ರೂ ಹೊಂದ್ಕೊಂಡು ಹೋಗೋಣ. ಆ್ಯಂಡ್ ತುಂಬಾ ಆಲ್ರೆಡಿ ಇಲ್ಲಿ ಮ್ಯಾರೇಜ್ ಆದ್ರೂ ಸಹ, ಮ್ಯಾರೇಜ್ ಕೂಡ ಆಗಿರಬಹುದು, ಕೆಲವರು ಮ್ಯಾರಿಡ್ ಪೀಪಲ್ ಇದ್ದೀರಾ ಇಲ್ಲಿ ಕೆಲವರು. ಸೊ ಮ್ಯಾರಿಡ್ ಪೀಪಲ್ ಆಗಿನೂ ನಿಮಗೆ ಈಗ ಅದು ನಿಮ್ಮ ಕನೆಕ್ಷನ್ ಗೊತ್ತಾಗಿದೆ ದಟ್ ನೀವಿಬ್ಬರು ಮೇಡ್ ಫಾರ್ ಈಚ್ ಅದರ್, ನಿಮ್ಮ ಒಂದು ಸೋಲ್ ಕನೆಕ್ಷನ್ ಇದೆ. ಆ್ಯಂಡ್ ಮೋರ್ ಓವರ್ ನಿಮ್ಮಿಬ್ಬರ ಒಂದು ಪ್ರೀತಿನ ಬೇರೆದವ್ರು ಸಹಿಸ್ಕೊಳ್ಳೋಕ್ಕಾಗದೆ ನಿಮ್ಮ ಪರ್ಸನ್ನ ಮ್ಯಾನಿಪ್ಯುಲೇಟ್ ಮಾಡಿರಬಹುದು, ಅಥವಾ ನಿಮ್ಮನ್ನೇ ಮ್ಯಾನಿಪ್ಯುಲೇಟ್ ಮಾಡ್ತಿರಬಹುದು. ಬಟ್ ಅದ್ಯಾವುದನ್ನು ನೀವು ತಲೆಗೆ ಹಾಕ್ಕೊಳ್ಳದೆ, ಅಥವಾ ಆ ಪರ್ಸನ್ ತಲೆಗೆ ಹಾಕ್ಕೊಳ್ಳದೆ ಬ್ಯಾಲೆನ್ಸ್ ಮಾಡೋದನ್ನು ಇಲ್ಲಿ ನೋಡಬಹುದು. ನಿಮ್ಮ ಪರ್ಸನ್ ಬ್ಯಾಲೆನ್ಸ್ ಕೂಡ ಮಾಡ್ತಾ ಇದ್ದಾರೆ, ಇವನ್ ನೀವು ಕೂಡ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ಎಸ್, ಆ್ಯಂಡ್ ಡೆಫಿನೆಟ್ಲಿ ಆ ಒಂದು ಹ್ಯಾಪಿನೆಸ್ ಏನಿದೆ, ಇಷ್ಟು ವರ್ಷದ ಸ್ಟ್ರಗಲ್ ಏನಿತ್ತು ಅದು ಮುಂದೆ ಹ್ಯಾಪಿನೆಸ್ ಆಗಿ ಟರ್ನ್ ಆಗೋದನ್ನು ನೀವು ಮುಂದಿನ ದಿನಗಳಲ್ಲಿ ನೋಡ್ತೀರಾ. ಓಕೆ, ಕಮ್ಮಿಂಗ್ ನೆಕ್ಸ್ಟ್ ಮಂತಿಂದ ನಿಮ್ಮ ಒಂದು ಹ್ಯಾಪಿನೆಸ್ ಅನ್ನೋದು, ಹ್ಯಾಪಿ ಜರ್ನಿ ಅನ್ನೋದು ಡೆಫಿನೆಟ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಬಹುದು. ಇಲ್ಲಿ ಕೆಲವರು ಮದುವೆ ಆಗಿ 9 ಮಂತ್ಸ್, ರೀಸೆಂಟಾಗಿ ಮದುವೆ ಆಗಿ 9 ತಿಂಗಳಾಗಿರಬಹುದು, ಅಥವಾ ಎಂಗೇಜ್ಮೆಂಟ್ ಆಗಿ 9 ಮಂತ್ಸ್ ಆಗಿರಬಹುದು, ಅಥವಾ 9 ಇಯರ್ಸ್ ಕೂಡ ಕೆಲವರ ಒಂದು ರಿಲೇಷನ್ಶಿಪ್ ಇರಬಹುದು. ಬಟ್ ಸ್ಟಿಲ್ ಯು ಗೈಸ್ ಆರ್ ಸ್ಟಿಕ್ ಟು ದಿಸ್ ರಿಲೇಷನ್ಶಿಪ್. ಬದ್ಧವಾಗಿದ್ದೀರಾ, ನೀವೇನು ಮಾತು ಕೊಟ್ಟಿದ್ದೀರಾ ಅದಕ್ಕೆ ನೀವು ನಿಂತ್ಕೊಂಡಿದ್ದೀರಾ, ನಿಮ್ಮ ಪರ್ಸನ್ ಕೂಡ ನಿಂತ್ಕೊಂಡಿದ್ದಾರೆ. ಬ್ಯಾಲೆನ್ಸ್ ಅನ್ನೋದನ್ನು ಕಲಿತಿದ್ದೀರಾ ಎರಡನ್ನೂ ಮಾಡೋದಕ್ಕೆ.
ಆ್ಯಂಡ್ ಮೋರ್ ಓವರ್ ನಿಮ್ಮ ಪರ್ಸನ್ ತುಂಬ ಹ್ಯಾಪಿ ಇದ್ದಾರೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಂತ ಹೇಳಬಹುದು. ನಿಮ್ಮ ಒಂದು ಕಂಪ್ನಿ ಅನ್ನೋದನ್ನು ಅವರು ಎಂಜಾಯ್ ಮಾಡ್ತಾರೆ. ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನಿದೆ, ನಿಮ್ಮ ಒಂದು ಪ್ರೀತಿ ಏನಿದೆ, ನಿಮ್ಮ ಒಂದು ಮಾತು, ನಿಮ್ಮ ಒಂದು ಸ್ಮೈಲ್, ಅದೆಲ್ಲವನ್ನು ಈ ಪರ್ಸನ್ ತುಂಬ ಎಂಜಾಯ್ ಮಾಡ್ತಾರೆ ಅಂತ ಹೇಳಬಹುದು. ಆ್ಯಂಡ್ ಈ ಪರ್ಸನ್ ಫುಲ್ಫಿಲ್ ಅಂತ ಫೀಲ್ ಮಾಡ್ತಾರೆ. ನೀವು ಅವ್ರ ಲೈಫಲ್ಲಿ ಇರೋದು ಸಾರ್ಥಕವಾಗಿದೆ, ನಾನು ಕಂಪ್ಲೀಟ್, ನನ್ನ ಲೈಫ್ ಇನ್ನೇನು ಬೇಡ, ನನ್ನ ಲೈಫಲ್ಲಿ ನನ್ನ ಪರ್ಸನ್ ನನಗೆ ಸಿಕ್ಕಿದ್ದಾರೆ ಸಾಕು ಅನ್ನೋ ಒಂದು ನಿರ್ಲಿಪ್ತ ಭಾವ ಈ ಒಂದು ವ್ಯಕ್ತಿಗೆ ಕಾಣಸಿಗಬಹುದು, ನೋಡಬಹುದು ಈ ಒಂದು ಎನರ್ಜಿಯಲ್ಲಿ. ವೆರಿ ಹ್ಯಾಪಿ ವಿತ್ ಯುವರ್ ಕನೆಕ್ಷನ್ ಅಂತ ಈ ಪರ್ಸನ್ ಫೀಲ್ ಮಾಡ್ತಾ ಇರೋದು. ಡೆಫಿನೆಟ್ಲಿ ಟುಡೇ ಲೈಕ್ ತುಂಬ ಪಾಸಿಟಿವ್ ವೈಬ್ಸ್ ಸಿಗ್ತಾ ಇದೆ ಕಾರ್ಡ್ಸಲ್ಲಿ. ದಟ್ಸ್ ರಿಯಲಿ ಗ್ರೇಟ್. ವಾವ್, ಎಸ್, ಪಾಸಿಟಿವ್ ವೈಬ್ಸ್ ಅಂತಿದ್ದ ಹಾಗೆ ಲವರ್ಸ್ ಕಾರ್ಡ್. ಸಮ್ಟೈಮ್ಸ್ ಇಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಆಗುವಂಥದ್ದು ಅಥವಾ ಸಮ್ಟೈಮ್ಸ್ ಇಂಟ್ರೆಸ್ಟ್ ಕಳ್ಕೊಳ್ಳುವಂಥದ್ದು ಅಥವಾ ಝೋನ್ ಔಟ್ ಆಗುವಂಥದ್ದು ಸಮ್ಟೈಮ್ಸ್ ಇರುತ್ತೆ. ಬಟ್ ನಿಮ್ಮ ಪರ್ಸನ್ ನೀವು ಮಾತಾಡ್ತಾ ಇದ್ದರೆ ಯಾವತ್ತೂ ಝೋನ್ ಔಟ್ ಆಗೋದಿಲ್ಲ, ಫೋಕಸ್ ಅನ್ನೋದನ್ನು ಕಳ್ಕೊಳ್ಳೋದಿಲ್ಲ. ತುಂಬ ಲಿಸ್ನಿಂಗ್ ಕ್ಯಾಂಡಿಡೇಟ್ ತುಂಬ ಇವರು ಅಂತ ಹೇಳಬಹುದು. ಜಾಸ್ತಿ ಕೇಳಿಸ್ಕೊಳ್ತಾರೆ, ಜಾಸ್ತಿ ಅರ್ಥ ಮಾಡ್ಕೊಳ್ತಾರೆ. ಸೊ ಆ ರೀತಿಯ ಒಂದು ವ್ಯಕ್ತಿತ್ವ ಈ ಒಂದು ವ್ಯಕ್ತಿತ್ವ ಅಂತ ಹೇಳಬಹುದು. ಆ್ಯಂಡ್ ತುಂಬಾ ಅಂಡರ್ಸ್ಟ್ಯಾಂಡೇಬಲ್ ಪರ್ಸನ್. ನೀವು ತುಂಬ ಇನ್ನೂ ಶಾರ್ಟ್ ಟೆಂಪರಲ್ಲಿ, ತುಂಬಾ ಸಿಟ್ಟಲ್ಲಿ, ಕೋಪದಲ್ಲಿ ಏನಾದರೂ ಬಿಟ್ಟು ಹೋಗು, ನನ್ನ ಜೊತೆ ಇರಬೇಡ ಅಂತಂದರೂ ಸಹ ಈ ಪರ್ಸನ್ ಮತ್ತೆ ನಿಮ್ಮನ್ನ ಹುಡ್ಕೊಂಡು ಬರುವಂತಹ ಒಂದು ಕನೆಕ್ಷನ್ ಈ ಪ್ರೀತಿಯಲ್ಲಿದೆ ಅಂತ ಹೇಳಬಹುದು. ಆ್ಯಂಡ್ ಫಿಸಿಕಲ್ ಅಟ್ರಾಕ್ಷನ್ ಕೂಡ ಜಾಸ್ತಿ ಇದೆ. ಆ್ಯಂಡ್ ಎಮೋಷ್ನಲ್ ಅಟ್ರಾಕ್ಷನ್ ಕೂಡ ಇಲ್ಲಿ ಜಾಸ್ತಿ ಇದೆ. ಅಫೆಕ್ಷನ್ ಜಾಸ್ತಿ ಇದೆ. ಫಿಸಿಕಲ್ ಅನ್ನೋದಕ್ಕಿಂತ ತುಂಬ ಟ್ರಾನ್ಸ್ಪರೆಂಟ್ ಇದ್ದೀರಾ ಇಲ್ಲಿ, ಒಬ್ರಿಗೊಬ್ರು ಹೇಳ್ಕೊಳ್ಳೋದು ಓಪನ್ ಅಪ್ ಆಗಿ. ಕೆಲವರು ನಿಮ್ಮ ಮಧ್ಯೆ ತಂದಿಡೋಕೆ ಏನಾದರೂ ಪ್ರಯತ್ನ ಪಡ್ತಾರೆ ಅಂತ ಹೇಳಬಹುದು. ಅಥವಾ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ, ಅಥವಾ ಅವ್ರ ಬಗ್ಗೆ ನಿಮ್ಮ ಮುಂದೆ, ನಿಮ್ಮ ಬಗ್ಗೆ ಅವ್ರ ಮುಂದೆ. ಸೊ ಈ ರೀತಿ ತಂದಿಕ್ಕಿ ತಮಾಷೆ ನೋಡುವವರು ಕೆಲವರು ಇರ್ತಾರೆ. ಸೊ ಆ ಥರ ಟೈಮಲ್ಲೂ ನೀವು ಡಿಸ್ಕಸ್ ಮಾಡ್ತೀರಾ ದಟ್ ಅವ್ರು ಹೀಗೆ ಬಂದು ಈ ಥರ ನಿನ್ನ ಬಗ್ಗೆ ಹೇಳಿದ್ರು ನಿಜಾನ, ಅಥವಾ ಇವ್ರು ಈ ಥರ ಹೇಳಿದ್ರು ನಿಜಾನ ಅಂತ ಇಬ್ಬರು ಕೂತ್ಕೊಂಡು ಮಾತಾಡ್ತೀರಾ, ಕಮ್ಯುನಿಕೇಟ್ ಮಾಡ್ತೀರಾ, ಬಗೆಹರಿಸ್ಕೊಳ್ತೀರಾ, ಸಾಲ್ವ್ ಮಾಡ್ತೀರಾ. ಸೊ ಇದು ಸಪೋಸ್ ಇನ್ನೂ ಈಗ ಆಗಿಲ್ಲ ಅಂದರೂ ಅದು ಮುಂದಿನ ದಿನಗಳಲ್ಲಿ ಟ್ರಾನ್ಸ್ಪರೆಂಟ್ ಆಗುವಂತಹ ಒಂದು ಚಾನ್ಸಸ್ ಕೂಡ ಇಲ್ಲಿ ಇದೆ ಅಂತ ಹೇಳಬಹುದು. ಆ್ಯಂಡ್ ವೆರಿ ಕನೆಕ್ಟೆಡ್ಲಿ ತುಂಬ ರಿಯೂನೈಟ್ ಆಗುವಂಥದ್ದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ನಿಮ್ಮ ಒಂದು ರಿಯೂನಿಯನ್ಗೋಸ್ಕರ ಅಥವಾ ನಿಮ್ಮ ಒಂದು ಲವ್ ಲೈಫ್ನ, ಒಂದು ಮ್ಯಾರಿಡ್ ಲೈಫ್ನ ಸಕ್ಸಸ್ ಮಾಡೋದಕ್ಕೆ ಏಂಜಲ್ಸ್ ಆರ್ ಸಪೋರ್ಟಿಂಗ್ ಯು. ಡೆಫಿನೆಟ್ಲಿ ನಿಮ್ಮಿಬ್ಬರಿಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಟ್ ಅದನ್ನು ನೀವು ಗಮನಿಸೋದು, ಅವರ ಒಂದು ಬ್ಲೆಸ್ಸಿಂಗ್ಸ್ನ ನೀವು ತೊಗೊಳ್ಳೋದು ಎಲ್ಲೋ ಒಂದು ಕಡೆ ಸರಿಯಾದಂತಹ ಗೈಡೆನ್ಸ್ನ ನೀವು ತೊಗೊಳ್ತಾ ಇಲ್ಲ. ದುಡುಕ್ತಾ ಇದ್ದೀರಾ. ಮೈಟ್ ಬಿ ಸರಿಯಾದಂಥ ಪರ್ಸ್ನಲ್ ರೀಡಿಂಗ್ಸ್ ನೀವು ತೊಗೊಳ್ದೇ ಇರಬಹುದು, ಅಥವಾ ಯಾರು ಏನಾದರೂ ರೆಮಿಡೀಸ್ ಕೊಟ್ಟಿದ್ರೆ ಅದರ ತಕ್ಕಂಗೆ ನೀವು ಆ್ಯಕ್ಷನ್ಸ್ ತೊಗೊಳ್ದೇ ಇರಬಹುದು. ಸೊ ಈ ರೀತಿ, ಅಥವಾ ಕೆಲವೊಂದಷ್ಟು ಇಲ್ಯೂಷನ್ಸಲ್ಲೂ ನೀವು ಇರಬಹುದು. ಸೊ ಆ ಥರದ್ದು ಏನಾದರೂ ಇದ್ದರೆ ಜಸ್ಟ್ ವರ್ಕ್ ಆನ್ ಯುವರ್ ವೀಕ್ನೆಸ್. ನಿಮ್ಮ ವೀಕ್ನೆಸ್ ಏನಿದೆ, ಎಲ್ಲಿ ತಪ್ಪಾಗ್ತಾ ಇದೆ, ಏನು ಮಾಡಿದ್ರೆ ಈ ರಿಲೇಷನ್ಶಿಪ್ಪಲ್ಲಿ ಸರಿ ಹೋಗಬಹುದು. ಸೊ ಈ ರೀತಿ ಇದೆ. ದಟ್ ವೈಬ್ಸ್ ಆರ್ ವೆರಿ ಗುಡ್ ವೈಬ್ಸ್. ಬಟ್ ಸ್ಟಿಲ್ ನೀವು ಇಲ್ಲಿ ಕೆಲವರು, ಮ್ಯಾಮ್ ನೀವು ಹೇಳೋದೆಲ್ಲ ಸರಿ, ಬಟ್ ನನ್ನ ಪರ್ಸನ್ ಯಾಕೆ ಮಾತಾಡ್ತಾ ಇಲ್ಲ ಅಂತ ಕೆಲವರು ಪ್ರಶ್ನೆ ಕೇಳಬಹುದು. ಬಟ್ ದೇರ್ ಮೈಟ್ ಬಿ ಈ ಒಂದು ಕೆಲಸ ಮಾಡಿದ್ರೆ, ಈ ಒಂದು ಆ್ಯಕ್ಷನ್ ಮಾಡಿದ್ರೆ ಡೆಫಿನೆಟ್ಲಿ ಆಗುತ್ತೆ ಅನ್ನೋದು ಬೆಟರ್ ಕ್ಲಾರಿಟಿ ಪರ್ಸ್ನಲ್ ರೀಡಿಂಗಲ್ಲಿ ಸಿಗುತ್ತೆ. ಸೊ ಅದನ್ನು ನೀವು ಒಂದು ಸತಿ ತೊಗೊಳ್ಳಿ. ಅಥವಾ ಆಲ್ರೆಡಿ ನೀವು ಪರ್ಸ್ನಲ್ ರೀಡಿಂಗ್ ತೊಗೊಂಡಿದ್ದೀರಾ, ಬೇರೆ ಕಡೆಯಿಂದ ಗೈಡೆನ್ಸ್ ತೊಗೊಂಡಿದ್ದೀರಾ, ಕೆಲವರು ಒಂದಷ್ಟು ರೆಮಿಡೀಸ್ ಕೊಟ್ಟಿದ್ದಾರೆ, ಅದು ಇನ್ನೂ ಫಾಲೋ ಮಾಡ್ತಿದ್ದೀರಾ, ಬಟ್ ಡೆಸ್ಪ್ರೇಟ್ ಆಗ್ತಿದ್ದೀರಾ ಅಂದರೆ ಆಗಬೇಡಿ. ಜಸ್ಟ್ ಗೋ ವಿತ್ ದ ಫ್ಲೋ. ಸೊ ಅದನ್ನು ಮಾಡೋದಕ್ಕೆ ಶುರು ಮಾಡಿ, ಜಡ್ಜ್ ಮಾಡಬೇಡಿ. ಆ್ಯಂಡ್ ಯಾವಾಗ ಆಗುತ್ತೆ ಅಂತ ಕೇಳಬೇಡಿ. ಡೆಫಿನೆಟ್ಲಿ ಮಿರಾಕಲ್ಸ್ ಚಿಟಿಕೆ ಹೊಡೆಯೋಷ್ಟರಲ್ಲಿ ಆಗುತ್ತೆ. ಸೊ ಅಲ್ವಾ? ಸೊ ಮೆಜಿಷಿಯನ್, ಸೊ ಮಿರಾಕಲ್ಸ್ ವಿಲ್ ಬಿ ಹ್ಯಾಪನ್. ಮಿರಾಕಲ್ಸ್ ಆಗುತ್ತೆ ಗಾಯ್ಸ್. ಟ್ರಸ್ಟ್ ಮಾಡಬೇಕು ಅಷ್ಟೇ. ಪ್ರಶ್ನೆ ಮಾಡಬಾರ್ದು ಯೂನಿವರ್ಸ್ನ. ಹೇಗೆ ಕೊಡ್ತೀರಾ, ಯಾವಾಗ ಕೊಡ್ತೀರಾ, ಯಾವ ರೀತಿ ಕೊಡ್ತೀರಾ ಅಂತ ಯೂನಿವರ್ಸ್ನ ನೀವು ಟೆಸ್ಟ್ ಮಾಡಬೇಡಿ, ಕೇಳಬೇಡಿ. ಜಸ್ಟ್ ನೀವು ಆರ್ಡ್ರ್ ಮಾಡಿ ಯೂನಿವರ್ಸಿಗೆ, ಆ್ಯಂಡ್ ಡೆಫಿನೆಟ್ಲಿ ಯೂನಿವರ್ಸ್ ನಿಮಗೋಸ್ಕರ ಕೆಲಸ ಮಾಡ್ತಾರೆ. ವಿತ್ ಅ ಮ್ಯಾಜಿಕಲ್ ಮಿರಾಕಲ್ಲಸ್ ವೇಸಲ್ಲಿ ಯೂನಿವರ್ಸ್ ನಿಮ್ಮ ಜೊತೆ ಇರ್ತಾರೆ. ಎಸ್, 10 ಆಫ್ ಕಪ್ಸ್. ಫ್ಯಾಮಿಲಿನ ಬಿಲ್ಡ್ ಮಾಡುವಂತಹ ಅವಕಾಶ ಕೂಡ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನಿಮಗೆ ಸಿಗೋದಿದೆ. ಆ್ಯಂಡ್ ಐ ಥಿಂಕ್ ನೀವೇನಾದರೂ ಪಾಸ್ಟಲ್ಲಿ
ಮದುವೆ ಬಗ್ಗೆ ಅಥವಾ ಮದುವೆ ಆಗಿದೆ, ಮಕ್ಕಳ ಬಗ್ಗೆ ಏನಾದರೂ ವಿಚಾರ ಮಾಡ್ತಾ ಇದ್ದೀರಾ, ಕನ್ಸೀವ್ ಆಗಬೇಕು ಅಂದ್ಕೊಳ್ತಾ ಇದ್ದರೆ ಡೆಫಿನೆಟ್ಲಿ ಆಗ್ತೀರಾ ಅನ್ನೋ ಒಂದು ಎನರ್ಜೀಸ್ ಇದೆ. ಮದುವೆ ಎಂಗೇಜ್ಮೆಂಟ್ ಆಗಿದೆ, ಮದುವೆ ಮಾಡ್ಕೋಬೇಕು ಅಂದರೆ ಒಂದು ಒಳ್ಳೆ ಫ್ಯಾಮಿಲಿ ಅಟ್ಮಾಸ್ಫಿಯರ್, ಒಂದು ಒಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ ನಿಮ್ಮ ಲೈಫಲ್ಲಿ ಸಿಗ್ತಾರೆ ಅಂತ ಹೇಳ್ಬೋದು. ಒಂದು ಕಂಪ್ಲೀಟ್ ಫ್ಯಾಮಿಲಿ ಅನ್ನೋದು ಈ ಪರ್ಸನ್ ಜೊತೆ ನೀವು ನೋಡ್ತೀರಾ ಅಂತ ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ನಾನು ಆಗಲೇ ಹೇಳಿದಾಗೆ ನಿಮ್ಮ ಹತ್ರಕ್ಕೆ ಬರೋದಕ್ಕೆ, ನಿಮಗೆ ಕಮಿಟ್ಮೆಂಟ್ ಕೊಡೋದಕ್ಕೆ ಇನ್ನೆಲ್ಲ ಪ್ಲ್ಯಾನಿಂಗ್ಸ್ ಬೇಕು, ಅದೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ನೀವು ಅಂದ್ಕೊಂಡಿದ್ರಿ, ಏನು ಅವ್ರಿಗೆ ಆಸೆ ಕೊಟ್ಟಿದ್ರಿ, ದಟ್ ಹೇಳ್ಕೊಂಡಿದ್ರಿ ನಿಮ್ಮ ಇಚ್ಛೆಯನ್ನು, ಏನು ಅಂದರೆ ಮದುವೆ ಆಗಬೇಕು, ಒಂದು ಫ್ಯಾಮಿಲಿ, ಮಕ್ಕಳು, ಸಂಸಾರ ಅಂತ ಹ್ಯಾಪಿಯಾಗಿರಬೇಕು ಅಂತ ನೀವೇನಾದರೂ ಆ ಪರ್ಸನ್ಗೆ ಹೇಳಿದರೆ ಆ ಒಂದು ಆಸೆನ ಫುಲ್ಫಿಲ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಪರ್ಸನ್ ನಿಂತಿದ್ದಾರೆ ಅಂತ ಹೇಳಬಹುದು. ಓಕೆ, ಸೊ ಇನ್ನೂ ಫರ್ದರ್ ಗೈಡೆನ್ಸ್ ಏನು ಸಿಗುತ್ತೆ ನಿಮಗೋಸ್ಕರ ನೋಡೋಣ. ಓಕೆ, 10 ಆಫ್ ಪೆಂಟಿಕಲ್ಸ್. ಎಸ್, ಈ ಒಂದು ಪ್ರೀತಿಗೆ ನಿಮ್ಮ ಒಂದು ಫ್ಯಾಮಿಲಿ, ಅವರ ಒಂದು ಫ್ಯಾಮಿಲಿ ಕೂಡ ಒಪ್ಪಿಗೆ ಅನ್ನೋದನ್ನು ಕೊಡ್ತಾರೆ. ಆ್ಯಂಡ್ ಹಿಂದೆ ಆಗಿದ್ದಂತಹ ಎಲ್ಲ ಕಾನ್ಫ್ಲಿಕ್ಟ್ಸ್, ಜಗಳಗಳು ಏನಿದೆ ಅದನ್ನೆಲ್ಲವನ್ನು ಮರಿಬೇಕಾಗತ್ತೆ. ನೀವು ಸಹ ಅದನ್ನು ಮರಿಬೇಕು, ಅದರಿಂದ ಹೊರಗೆ ಬರಬೇಕು, ಲೆಟ್ ಗೋ ಮಾಡಬೇಕು. ಸೊ ಡೆಫಿನೆಟ್ಲಿ ಆವಾಗ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಆಗ್ತಾರೆ. ಆ್ಯಂಡ್ ಸೂನ್ ಅವರು ವಿತಿನ್ ಅ ಮಂತ್ 2 ಮಂತ್ಸಲ್ಲಿ ಡೆಫಿನೆಟ್ಲಿ ನಿಮ್ಮೊಟ್ಟಿಗೆ ಬರ್ತಾರೆ, ಕನೆಕ್ಟ್ ಆಗ್ತಾರೆ, ಮೆಸೇಜ್ ಮಾಡ್ತಾರೆ. ಡೆಫಿನೆಟ್ಲಿ ಒಂದು ನ್ಯೂ ಬಿಗಿನಿಂಗ್, ನ್ಯೂ ಜರ್ನಿ ಅನ್ನೋದು ಸ್ಟಾರ್ಟ್ ಆಗುತ್ತೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಂತ ಹೇಳ್ಬೋದು. ವೈ? ಬಿಕಾಸ್ ನನಗಿಲ್ಲಿ ಸೋಲ್ಮೇಟ್ ಕನೆಕ್ಷನ್ ಫಸ್ಟ್ ಕಾರ್ಡೇ ಸಿಕ್ಕಿರೋದ್ರಿಂದ ವೆರಿ ಸ್ಟ್ರಾಂಗ್ ಎನರ್ಜೀಸ್ ದಟ್ ಈ ಪರ್ಸನ್ ನಿಮಗೆ ಮೇಡ್ ಫಾರ್ ಈಚ್ ಅದರ್. ಆ್ಯಂಡ್ ಈ ಪರ್ಸನ್ ನಿಮ್ಮನ್ನ ಮ್ಯಾನಿಫೆಸ್ಟ್ ಕೂಡ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವನ್ ನೀವು ಸಹ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ 100% ಮಿರಾಕಲ್ಸ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಆಗುತ್ತೆ. 200% ನಿಮ್ಮ ಒಂದು ಮ್ಯಾರೇಜ್ ಅಥವಾ ಮ್ಯಾರಿಡ್ ಲೈಫ್ ತುಂಬ ಚೆನ್ನಾಗಿರುತ್ತೆ ಈ ಒಂದು ಪರ್ಸನ್ ಜೊತೆ ಅಂತ ಎನರ್ಜೀಸ್ ಇದೆ. ಸೊ ಈ ಒಂದು ಎನರ್ಜೀಸ್ನ ಕ್ಲೇಮ್ ಮಾಡಿ. ಹೋಪ್ ಈ ರೀಡಿಂಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಫಾರ್ ಬೆಟರ್ ಕ್ಲಾರಿಫಿಕೇಷನ್ ಟೇಕ್ ಪರ್ಸ್ನಲ್ ರೀಡಿಂಗ್ಸ್. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.